ನನ್ನ ಪ್ರಾಫಿಟೇ ಎತ್ಕೊಳ್ಳಲ್ಲ, ನಮ್ಮ ಮನೆಗೆ ಏನು ಕಾಸು ತೊಗೊಂಡೋಗಲ್ಲ, ನಾನೇ 1 ಲಕ್ಷ ಕೈಯಿಂದ ಹಾಕ್ಬಿಟ್ಟು ಮಾಡ್ತೀನಿ ಅಂದರೆ ಮಾತ್ರ ಆ ಥರ ಮಾಡ್ಬೋದು ಸರ್. 3 BHK 3.5 lakhs ಹೆಂಗಾಗುತ್ತೆ ನೋಡಿ. ಇವಾಗ ಜಸ್ಟ್ ಲ್ಯಾಮಿನೇಟೋ ಇಲ್ಲ ಏನೋ ಶೀಟ್ ಅನ್ಕೊಂತೀರ, ಆನ್ ಆದಾಗ ಇದ್ರಲ್ಲಿ ಲೈಟ್ ಗ್ಲೋ ಆಗುತ್ತೆ. ಮ್ಯಾಜಿಕ್ ಕಾರ್ನರ್ ಅಂತ ಏನು ಹೋಗುತ್ತೆ ಅದನ್ನ ಯೂಸ್ ಮಾಡ್ಕೋಬಹುದು. ಇದು ಬಂದು ಫಿಂಗರ್ ಟಚ್ ಲೈಟ್, ಮಿರರ್ ಲೈಟ್, ಇದ್ರಲ್ಲಿ ಟ್ರೈ ಕಲರ್ ಬರುತ್ತೆ. ಅದೇ ಈ ಮೂರು ನೋಡಿ, ಈ ಟೆಕ್ಸ್ಚರ್ ಬೇರೆ, ಇದು ಬೇರೆ, ಇದು ಸಾಫ್ಟ್ ಬೇರೆ, ಒಂಥರ ಕಾಂಬಿನೇಷನ್ ಚೆನ್ನಾಗಿದೆ. ನಮಸ್ಕಾರ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ಇದು ವಿನಯ್ ಮಾತಾಡ್ತಿರೋದು. ನಮ್ಮ ಜೊತೆ ಇದ್ದಾರೆ ಜಯಂತ್ ಅಂತ ಹೇಳಿ. ನಮಸ್ತೆ. ನಮಸ್ತೆ ಸರ್. ಸೊ ಇವ್ರದ ಒಂದು ಇಂಟೀರಿಯರ್ ವರ್ಕ್ನ ಒಂದು ಪ್ರೀಮಿಯಂ ಕ್ವಾಲಿಟಿಲಿ ಬಂದಿರೋದನ್ನ ನಾನು ತೋರ್ಸೋಣ ಅಂತ ಬಂದಿದ್ದೀನಿ. ಸೊ ನಿಮ್ಮ ಒಂದು ವರ್ಕ್ ಬಗ್ಗೆ, ನಿಮ್ಮ ಒಂದು ಬ್ರ್ಯಾಂಡ್ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ನಮ್ಮ ಬ್ರ್ಯಾಂಡ್ ನೇಮ್ ಬಂದು JK ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ ಅಂತ. ನಮ್ದು ಆಫೀಸ್ ಲೊಕೇಟ್ ಆಗಿರೋದು ಬನಶಂಕರಿ 2nd ಸ್ಟೇಜ್, KR ರೋಡ್. ಲ್ಯಾಂಡ್ ಮಾರ್ಕ್ ಬೇಕಂದ್ರೆ ನಿಮ್ಮ ಕೃಷ್ಣ ಕನ್ವೆನ್ಷನ್ ಹಾಲ್ ಅಂತ ಹಾಕಿದ್ರೆ ಸಿಗುತ್ತೆ. ಓಕೆ. ಅದಾದ್ಮೇಲೆ ನಮ್ದು ಈ ಪ್ರಾಜೆಕ್ಟ್ ಬಂದು ತಾತ್ಗುಣಿ ಹತ್ರ ಮಾಡಿದ್ದೀವಿ. ಕನಕಪುರ ಹೈವೇಯಿಂದ ನಿಮ್ಗೆ 5 ಕಿಲೋಮೀಟರ್ಸ್ ಡಿಸ್ಟೆನ್ಸ್. ಓಕೆ. ನಿಮ್ಗೆ ಇಲ್ಲಿ ಲ್ಯಾಂಡ್ ಮಾರ್ಕ್ ಬೇಕಂದ್ರೆ ಜ್ಯೋತಿ ಕಾಲೇಜು. ಇಲ್ಲಿ ನಾವೇನು ಯೂಸ್ ಮಾಡಿದ್ದೀವಿ, ಪ್ಲೇವುಡ್ ಎಲ್ಲ ಬಂದು ಗರ್ಜನ್ ನೀಮ್ ಪ್ಲೇ. ಓಕೆ. ನಿಮಗೆ ಸೆಂಚುರಿ ಗ್ರೀನ್ ಪ್ಲೇ ಎಲ್ಲ ಆಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಮೆಟೀರಿಯಲ್ ಮೇಲೆ ಮಾಡಲ್ಲ. ಗೊತ್ತಾಯ್ತು. A to Z ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಇಂಟೀರಿಯರ್ ಮನೆ ಒಳಗೆ ತನಕ ಎಲ್ಲ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ. ಬನ್ನಿ ಒಳಗೆ ಹೋಗೋಣ, ಇನ್ನಷ್ಟು ವಿಷಯನ ತಿಳ್ಕೊಂಬರೋಣ. ಇದು ಬಂದು ಫುಲ್ ಫ್ಲಡ್ಜ್ ವಾಲ್, 13 ಅಡಿ ಗೋಡೆ ಇದು. ಇಲ್ಲಿ ಬಂದ್ಬಿಟ್ಟು ನಾವು ಏನಂದ್ರೆ ಹಂಗೆ ಎಕ್ಸ್ಟ್ರಾ ವುಡ್ ತುಂಬಿಸಿ ಏನಂದ್ರೆ ಪ್ಯಾನಲಿಂಗ್ ಮಾಡೋ ಬದಲು ಸಿಂಪಲ್ ಅಂಡ್ ಎಲಿಗೆಂಟ್ ಲುಕ್ಗೋಸ್ಕರ ನಾವು ರಾಫ್ಟರ್ಸ್ ನ ಕಾಂಬಿನೇಷನ್ ಮಾಡಿದೀವಿ, ಮಾರ್ಬಲ್ ಶೀಟ್ ನ ಕಾಂಬಿನೇಷನ್ ಮಾಡಿದೀವಿ. ಆಮೇಲೆ ನೀವು ಮಾರ್ಬಲ್ ಶೀಟ್ ಅಲ್ಲಿ ಏನ್ ಯೂನಿಕ್ನೆಸ್ ನ ನೋಡಬಹುದು ಅಂದ್ರೆ, ನಿಮ್ಗೆ ಬುಕ್ ಮ್ಯಾಚ್, ಮಾರ್ಬಲ್ಸ್ ಯಾವಾಗಲೂ ಬುಕ್ ಮ್ಯಾಚ್ ಅಂತ ಮಾಡ್ತಾರೆ. ಒಂದ್ ಪ್ಯಾಟರ್ನ್ ಗೆ ಒಂದ್ ಪ್ಯಾಟರ್ನ್ ಜಾಯ್ನ್ ಆಗೋ ತರ. ಕರೆಕ್ಟ್. ಇವಾಗ ನಾವ್ ಹೆಂಗ್ ಮಾಡಿದೀವಿ ಅಂದ್ರೆ ಒಂದೇ ಶೀಟ್ ಕಟ್ ಮಾಡಿರೋ ತರ. ಇವಾಗ ಇದು ಏನ್ ಪ್ಯಾಟರ್ನ್ ಬಂದಿದೆ ಅದೇ ಪ್ಯಾಟರ್ನ್ ಇಲ್ಲಿ ಜಾಯ್ನ್ ಆಗುತ್ತೆ. ಇದು ತಿರ್ಗಾ ಟಾಪ್ ಹೋಗ್ಬಿಟ್ಟು ಇದಕ್ಕೆ ಜಾಯ್ನ್ ಆಗುತ್ತೆ. ಇದ್ರಲ್ಲಿ ಏನೇನ್ ಬಂದಿದೆ ಅಂದ್ರೆ ಹೈ ಗ್ಲಾಸಿ ಲ್ಯಾಮಿನೇಟ್ ಬಂದಿದೆ ವಿತ್ ದ ಕಾಂಬಿನೇಷನ್ ಆಫ್ ಪ್ರೊಫೈಲ್ ಲೈಟ್. ವಾಲ್ ಪೇಂಟಿಂಗ್ ತರ ಇರೋ ವಾಲ್ ಪೇಂಟಿಂಗ್ ನ ಅಂದ್ರೆ ಕಸ್ಟಮೈಸ್ ವಾಲ್ ಪೇಪರ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸಿಂಪಲ್ ಇಲ್ಲಿ ಸೋಫಾ ಬರುತ್ತೆ L ಶೇಪ್. ಆ ಸೋಫಾಗೆ ಯೂನಿಕ್ ಆಗಿ ಫುಲ್ ಖಾಲಿ ಗೋಡೆ ಏನ್ ಬಿಡೋದು ಅಂದ್ಬಿಟ್ಟು ಈ ತರ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಅದಾದ್ಮೇಲೆ PVC ಬೀಡಿಂಗ್ ಕೊಟ್ಬಿಟ್ಟು ಅದಕ್ಕೆ ಸೆಂಟ್ರಲ್ಲಿ ಕಸ್ಟಮೈಸ್ ವಾಲ್ ಪೇಪರ್ ಪ್ಲಾನ್ ಮಾಡ್ಕೊಂಡು. ಸೊ ಇನ್ನೊಂದು ಲಿವಿಂಗ್ ಏರಿಯಾದಲ್ಲಿ ಹೈಲೈಟ್ ಆಗೋದೇ ಟಿವಿ ಯೂನಿಟ್ ಯೂಶಲಿ. ಹೌದು ಸರ್. ಸೊ ಇಲ್ಲಿ ನೋಡ್ತಾ ಇದ್ದೆ, ಸಕ್ಕದಾಗಿದೆ ಒಂಥರ. ಟಿವಿ ಯೂನಿಟ್ ನಮ್ದು ಏನ್ ಕಾನ್ಸೆಪ್ಟ್ ಅಂದ್ರೆ ಫ್ಲೋಟಿಂಗ್ ಕಾನ್ಸೆಪ್ಟ್. ಈ ಪೀಸ್ ಏನ್ ಮಾಡಿದೀವಿ ಅಂದ್ರೆ 45 ಡಿಗ್ರಿ ಡೌನ್ ಮಾಡಿದೀವಿ. ನೋಡೋರ್ಗೆ ಏನ್ ಅನ್ಸ್ಬೇಕಂದ್ರೆ ಇದು ಬಿದೋಗ್ತಾ ಇದೆಯಾ ಪೀಸ್ ಕೆಳಗಡೆಗೆ, ಆ ಫೀಲ್ ಕೊಡೋಕ್ಕೋಸ್ಕರ ಈ ತರ ಪ್ಲಾನ್ ಮಾಡ್ಕೊಂಡಿದೀವಿ. ಇದ್ರಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ 5 ಡ್ರಾವರ್ಸ್, ಒಂದು ಓಪನ್ ಯೂನಿಟ್. ಏನಕ್ಕೆ ಅಂದ್ರೆ ಸಪೋಸ್ ಇವಾಗೆಲ್ಲ ಸ್ಮಾರ್ಟ್ ಟಿವಿ, ಆಂಡ್ರಾಯ್ಡ್ ಟಿವಿ ಬಂದಿರೋ ಡಿಶ್ ಯಾರೋ ಒಬ್ರು ಇಟ್ಕೊಂಡಿರ್ತಾರೆ, ಅದಕ್ಕೋಸ್ಕರ ಡಿಶ್ ಆಪ್ಷನ್ಗೆ ಅಂತ ಅದು ತಗೊಂಡಿದೀವಿ. ಅದು ಬಿಟ್ಟು 5 ಡ್ರಾವರ್ಸ್ ಕೊಟ್ಟಿದ್ದೀವಿ, ಎಲ್ಲ ಸಾಫ್ಟ್ ಕ್ಲೋಸಿಂಗ್. ನಾವೇನ್ ತಳ್ಳೋದು ಬೇಡ, ಅದೇ ಹೇಳ್ಕೊಳ್ಳುತ್ತೆ. ಇದು ಏನ್ ಬಂದಿದೆ ಪ್ಯಾಟರ್ನ್, ಅದೇ ಪ್ಯಾಟರ್ನ್ ನಾವು ಡಬಲ್ ಹೈಟ್ ಸೀಲಿಂಗ್ ಅಲ್ಲಿ ಕಂಟಿನ್ಯೂ ಮಾಡಿದೀವಿ. ಇದು ಡ್ಯೂಪ್ಲೆಕ್ಸ್ ಆಗಿರೋದ್ರಿಂದ ನೋಡ್ಬೋದು ನೀವು ಎಷ್ಟು ಹೈಟ್ ಗೆ ಇಂಟೀರಿಯರ್ ನ ಕಂಟಿನ್ಯೂ ತಗೊಂಡೋಗಿರೋದವರು. ತುಂಬಾನೇ ಒಂಥರ ರಿಚ್ ಆಗಿ ಕಾಣಿಸ್ತಾ ಇದೆ. ಹೌದು ಸರ್. ಟಾಪ್ ಟು ಬಾಟಮ್ ನೀವು ಅದರಲ್ಲೂ ನೋಡ್ಬೋದು, ಎಲ್ಲ ಟ್ರಯಾಂಗಲ್ಸ್ ಫ್ಲೋಟಿಂಗ್ ತರ ಅನ್ಸುತ್ತೆ. ಅದಕ್ಕೇನು ಸಪೋರ್ಟ್ ಇಲ್ದಿರ ನಿಂತಿದ್ಯಾ ಅನ್ನೋ ತರ ಇರುತ್ತೆ. ಹೌದೌದು, ಅಲ್ಲೇ ನಿಮ್ಗೆ ಕಾಣಿಸ್ತಾ ಇದೆ ಅನ್ಸುತ್ತೆ. ನನಗೆ ಇಲ್ಲಿ ರಿಯಲ್ ಆಗಿ ಫೀಲ್ ಆಗ್ತಿದೆ ಆಕ್ಚುಲಿ. ಅದಾದ್ಮೇಲೆ ನಾವು ಇಲ್ಲಿ ಟಾಲ್ ಯೂನಿಟ್ ತಗೊಂಡಿರೋ ಕಾರಣದಿಂದ ಇಲ್ಲಿ ತಿರ್ಗಾ ನಾವು ಇದನ್ನ ಇಷ್ಟು ಫುಲ್ಲು ಸ್ಟ್ರೆಚ್ ಮಾಡ್ಬಿಟ್ಟು ಅಲ್ಲಿ ಖಾಲಿ ಬಿಟ್ಟರೆ ಲುಕ್ ಬರಲ್ಲ ಅಂದ್ಬಿಟ್ಟು ಒಂದು ಪಿಲ್ಲರ್ ಕಂಟಿನ್ಯೂ ಮಾಡಿದ್ವಿ ಸರ್. ಇದು ಬಂದು ಟಾಲ್ ಯೂನಿಟ್. ನಾರ್ಮಲ್ ಶಟರ್ಸ್ ಕೊಡ್ತಾರೆ, ಇಲ್ಲ ಅಂದ್ರೆ ಗ್ಲಾಸ್ ಶಟರ್ ಕೊಟ್ಟರು ಏನ್ ಮಾಡ್ತಾರೆ, ಆಲ್ ರೌಂಡ್ ಪ್ಲೇವುಡ್ ಕೊಟ್ಬಿಟ್ಟು ಹಿಂದೆ ಗ್ಲಾಸ್ ಫಿಟ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ. ನಾವು ಬೇಡ, ಎಲಿಗೆಂಟ್ ಆಗಿರ್ಲಿ ಅಂದ್ಬಿಟ್ಟು ಪ್ರೊಫೈಲ್ ಶಟರ್ಸ್ ಕೊಟ್ಟಿದ್ದೀವಿ. ಅದಾದ್ಮೇಲೆ ಪ್ರತಿಯೊಂದು ಗ್ಲಾಸ್ ಶೆಲ್ಫ್ ಕೊಟ್ಬಿಟ್ಟು ಹಿಂದೆಗಡೆ ಪ್ರೊಫೈಲ್ ಲೈಟಿಂಗ್ ಕೊಟ್ಟಿದ್ದೀವಿ, ಅಂದ್ರೆ ಗ್ಲಾಸ್ ಒಳಗಿಂದ ಲೈಟ್ ಗ್ಲೋ ಆಗಲಿ ಅಂತ. ಇದು ಬಂದು ಪೂಜಾ ಮಂದಿರ. ಇದ್ರಲ್ಲಿ ನೀವು ನನ್ನ ಡೌಟ್ ಕೇಳ್ಬೋದು, ಇಷ್ಟ ಅಗಲ ಯಾಕೆ ಬಿಟ್ಬಿಟ್ಟಿದ್ದೀರಾ ಅಂತ. ನಮ್ಗೆ ಏನಂದ್ರೆ ಈ ಕಡೆ ನಮಗೆ ವಾಲ್ ಥಿಕ್ನೆಸ್ ಬಂದಿರೋದು ಇಷ್ಟು, ನಾವಿಲ್ಲಿ ಅನ್ನಿವನ್ ಥಿಕ್ನೆಸ್ ಮಾಡ್ಬಿಟ್ಟು ಮಾಡೋಕ್ಕಾಗಲ್ಲ, ಒಂದು ರೂಲ್. ಎರಡನೇ ಪಾರ್ಟ್ ಬಂದ್ಬಿಟ್ಟು ಸರಿ ಆಯ್ತು, ಅನ್ನಿವನ್ ಥಿಕ್ನೆಸ್ ಮಾಡೋಕ್ಕಾಗಲ್ಲ, ಇಲ್ಲಿ ಸುಮ್ಮನೆ ಬೀಡಿಂಗ್ ಹೊಡಿಬೋದಲ್ವಾ ಅಂತ. ಇಲ್ಲಿ ಫುಲ್ಲು ಇಲ್ಲೂ ವುಡ್ಡು, ಅಲ್ಲಿ ವಿನಿಯರು, ಫುಲ್ಲು ವುಡ್ ಆಗೋರೆ ಗೋಡೆಲಿ ಏನಕ್ಕೆ ಹೈಲೈಟ್ ಆಗಲ್ಲ. ಜನ ಇದು ಅಟ್ಲೀಸ್ಟ್ ಈ ಮಾರ್ಕ್ ನೋಡ್ಕೊಂಡ್ರೆ ಇದನ್ನ ನೋಡ್ತಾರೆ ಸರ್. ಇದ್ರಲ್ಲಿ ಏನ್ ಕಾನ್ಸೆಪ್ಟ್ ಅಂದ್ರೆ ಶ್ರೀಚಕ್ರ ಕೊಟ್ಟಿದೀವಿ, ವಾಸ್ತು ಪರ್ಪಸ್ಗೋಸ್ಕರ, ಒಂದು ಪಾಸಿಟಿವಿಟಿ ಅದೆಲ್ಲ ಇರ್ಲಿ ಅನ್ನೋದಕ್ಕೋಸ್ಕರ ಕೊಟ್ಟಿದ್ದೀವಿ. ಅದರಲ್ಲೂ ಲೈಟಿಂಗ್ ಇದೆ, ಬೇಕಂದ್ರೆ ಅದು ಆನ್ ಮಾಡ್ಕೊಬೋದು, ಬೇಡ ಅಂದ್ರೆ ಆಫ್ ಮಾಡ್ಬೋದು. ಅದಾದ್ಮೇಲೆ ನೀವು ಇದ್ರಲ್ಲಿ ಏನ್ ಯೂನಿಕ್ನೆಸ್ ನೋಡ್ಬೋದು ಅಂದ್ರೆ, ಇದು ಬಂದು ಆಸ್ಬೆಸ್ಟೋ ಶೀಟ್ಸ್. ಅಂದ್ರೆ ಆನೆಕ್ಸ್ ಮಾರ್ಬಲ್ ಅಂತ ಕೇಳಿರ್ತೀರಾ ನೋಡಿ. ಇವಾಗ ಜಸ್ಟ್ ಲ್ಯಾಮಿನೇಟೋ ಇಲ್ಲ ಏನೋ ಶೀಟ್ ಅನ್ಕೊಂತೀರಾ, ಆನ್ ಆದಾಗ ಇದ್ರಲ್ಲಿ ಲೈಟ್ ಗ್ಲೋ ಆಗುತ್ತೆ. ಇದು ಏನಕ್ಕೆ ಈ ಮಾರ್ಬಲ್ ಬಂತು ಇಲ್ಲಿ ಅಂದ್ರೆ, ನಮ್ದು ಹಾಲ್ ಥೀಮ್ ನ ಇಲ್ಲಿ ಕಂಟಿನ್ಯೂ ಮೇಂಟೈನ್ ಮಾಡ್ಕೊಂಡು ಹೋಗಿದೀವಿ. ಟಿವಿ ಯೂನಿಟ್ ಏನ್ ಕೊಟ್ಟಿದೀವಿ ಅದೇ ತರ ಡ್ರಾವರ್ಸ್ ಎಲ್ಲ ಸಾಫ್ಟ್ ಕ್ಲೋಸಿಂಗ್. ಇವಾಗ ಅವ್ರ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟು ನಾವು ಇದಕ್ಕೆ ತಗೊಂಡಾಗ ಏನೇನಾಗುತ್ತೆ ಅಂದ್ರೆ ಮೈನಸ್, ಅವ್ರು ಇದನ್ನ ಇದು ಶೇಪಲ್ಲಿ ಕೊಟ್ಟಿದ್ದಾರೆ, ಕೋನ್ ಶೇಪಲ್ಲಿ. ನಮ್ಗೆ ಅದಕ್ಕೆ ನಿಮ್ಗೆ ಹೆವಿ ಕಾಣಿಸುತ್ತೆ ಮೇಲೆ. ಅದನ್ನ ನಾವು ಕವರ್ ಮಾಡೋದಕ್ಕೆ ನಾವು ಏನೇನ್ ಮಾಡ್ಬೋದು ಪ್ಲಾನ್ ಮಾಡಿ ನಾವು ಅದನ್ನ ಚೇಂಜ್ ಮಾಡ್ಕೊಟ್ಟಿದೀವಿ. ಪ್ಲೈನ್ ಸೀಲಿಂಗ್ ಇತ್ತು ಅಂದ್ರೆ ನಮ್ಗೆ ಇಷ್ಟಿಷ್ಟು ಹಗಲ ಬಿಡ್ತು ಬರಲ್ಲ, ಬೇರೆ 6 ಇಂಚಸ್. ಅದರಿಂದ ನಮ್ಗೆ 8 ಇಂಚಸ್ ತನಕ ಹೋಗಿದೆ.
ಸರ್ ಇದು ಕಿಚನ್ ಎಂಟ್ರೆನ್ಸ್ ಅಂದ್ಬಿಟ್ಟು ಇದು ಹೆಚ್ಚು ಕಮ್ಮಿ 8.5 feet ಮೇಲೆ ಬರುತ್ತೆ. ಇಲ್ಲಿ ಡೋರು 7 feet ಹೈಟ್ ಲಿಂಟಲ್ ಆ ಥರ ಕಾನ್ಸೆಪ್ಟೇ ಇಲ್ಲ. ಅದಕ್ಕೆ ನಾವು ಇಲ್ಲಿ ಏನು ಮಾಡಿದ್ದೀವಿ, ಸುಮ್ಮನೆ ಪ್ಲೈನಾಗಿ ಏನು ಕೊಡೋದು ಅಂದ್ಬಿಟ್ಟು ನಮ್ಮ ಹಾಲ್ ಥೀಮ್ದೆ ಪ್ಯಾನ್ಲಿಂಗ್ ಮಾಡ್ಕೊಂಡಿದ್ದೀವಿ. ಪ್ಲೈನ್ ಆಗಿರೋದು ಏನಕ್ಕೆ ಅಂದ್ಬಿಟ್ಟು. ಅದಾದಮೇಲೆ ನೀವು ಇಲ್ಲಿ ನೋಡಿದ್ರೆ ಫುಲ್ಲಿ ಅಕ್ರಾಲಿಕ್ ಕಿಚನ್ನು. ಅಕ್ರಾಲಿಕ್ ಕಿಚನ್ನು ನಮ್ಮದು ನೀವು ವೇವ್ಸ್ ಚೆಕ್ ಮಾಡ್ಕೊಬೋದು. ವೇವ್ಸ್ ಮಿನಿಮೈಸ್ಡ್ ಇರುತ್ತೆ. HDHMR ಹಾಕ್ತೀವಿ ಶಟರ್ಸ್ ಫುಲ್ಲು. ಪ್ಲೇವುಡ್ ಹಾಕಿ ಅದ್ರ ಮೇಲೆ 4mm HDHMR ಹಾಕಿ ಅಕ್ರಾಲಿಕ್ ಹಾಕೋದು ಆ ಥರ ಇಲ್ಲ ನಮ್ಮದು ಕಾನ್ಸೆಪ್ಟು. ಸರ್ ಇದಾದಮೇಲೆ ನಾವು ಇಲ್ಲಿ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ 5 ಟ್ಯಾಂಡಮ್ ಕೊಟ್ಟಿದ್ದೀವಿ. ಒಂದು ಕಟ್ಲರಿ, ಸ್ಪೂನು ಅದು ಇದು ಎಲ್ಲ ಇಟ್ಕೊಳ್ಳೋಕ್ಕೆ ಕಟ್ಲರಿ ಕೊಟ್ಟಿದ್ದೀವಿ. ಅದಾದಮೇಲೆ ಕಪ್ ಆ್ಯಂಡ್ ಸಾಸರು, ಗ್ಲಾಸಸ್ಸು ಅದು ಇದು ಇಟ್ಕೊಳ್ಳೋಕೆ ಒಂದು ಓಪನ್ ಯೂನಿಟು. ಅದಾದಮೇಲೆ ತಾಲಿ, ಪ್ಲೇಟ್ಸು ಅದು ಇದು ಇಟ್ಕೊಳ್ಳೋಕ್ಕೆ ತಾಲಿ, ಎಲ್ಲ ಸಾಫ್ಟ್ ಕ್ಲೋಸಿಂಗ್. ಅದಾದಮೇಲೆ ಇದು ದೊಡ್ಡ ದೊಡ್ಡ ಡಬ್ಬ, ಅಂದರೆ ಡೈಲಿ ಯೂಸ್ ಮಾಡೋ ಡಬ್ಬಗಳು ಇಟ್ಕೊಳ್ಳೋಕ್ಕೆ 2 ಪ್ಲೈನ್ ಟ್ಯಾಂಡಮ್ಸು. ಅದಾದಮೇಲೆ ನಮಗೆ ಕ್ಲೈಂಟ್ ಬಂದರು, ನಮಗೆ ಫಿಲ್ಟರ್ ಯೂನಿಟ್ ನಾವು ಫಸ್ಟ್ ಇಲ್ಲಿ ಪ್ಲ್ಯಾನ್ ಇತ್ತು ಡಿಸೈನ್ ಪ್ರಕಾರ. ಆಮೇಲೆ ಏನಾಯಿತು, ಕ್ಲೈಂಟ್ ಇಲ್ಲ ನಾವು ಅಂಡರ್ಗ್ರೌಂಡ್ಗೆ ಹೋಗ್ತೀವಿ ಅಂದರು. ನಾವು ಅವ್ರಿಗೆ ತಕ್ಕನಂಗೆ ಅದನ್ನು ಚೇಂಜ್ ಮಾಡಿಕೊಟ್ಟಿದ್ದೀವಿ. ಈಗೆಲ್ಲ ಅದೇ ಇನ್ವಿಸಿಬಲ್ ಥರದ್ದೇ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಹೌದು ಸರ್, ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡಿದ್ದೀವಿ. ಆಮೇಲೆ ಕಿಚನ್ ಯೂನಿಟಲ್ಲಿ ಲೈಟಿಂಗು, ಆ ಬಾಟಮ್ ಓವರ್ ಹೆಡಲ್ಲಿ ಲೈಟಿಂಗ್ ಏನಕ್ಕೆ ಕೊಟ್ಟಿದ್ದೀವಿ ಅಂದರೆ ನೈಟ್ ಟೈಮು ಯಾರು ಮಲಗಿರ್ತಾರೆ, ಡಿಸ್ಟರ್ಬೆನ್ಸ್ ಇರಬಾರ್ದು. ಜಸ್ಟ್ ಈ ಲೈಟ್ ಹಾಕ್ಕೊಂಡು ಏನೋ ವರ್ಕ್ ಇದ್ರೆ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಆಚೆ ಹೋಗೋದಕ್ಕೆ ಅನ್ನೋ ರೀಸನ್ಗೋಸ್ಕರ ಬಾಟಮಲ್ಲಿ ಪ್ರೊಫೈಲ್ ಲೈಟ್ ಪ್ರೊವೈಡ್ ಮಾಡಿದ್ವಿ. ಇದೇನು ಡಿಸೈನ್ಗೋಸ್ಕರ ಎಲಿಗೆನ್ಸ್ಗೋಸ್ಕರ ಏನು ಕೊಟ್ಟಿಲ್ಲ, ಒಂದು ಪರ್ಪಸ್ ಇದೆ ಇದರಲ್ಲಿ. ಸರ್ ಅದಾದಮೇಲೆ ಇದು ಪ್ರೊಫೈಲ್ ಶಟರು, ಚಿಮ್ನಿಗೆ ಆನ್ ಈದರ್ ಸೈಡ್ ಕೊಟ್ಟಿದ್ದೀವಿ. ಇದು ಬೇಸಿಕಲಿ ಡಿಸೈನ್ ಪರ್ಪಸ್ಗೆ. ರೆಗ್ಯುಲರ್ ಅದೇ ಶಟರ್ಸ್ ಕಂಟಿನ್ಯೂ ಮಾಡೋ ಬದಲು ಒಂದು ಪ್ರೊಫೈಲ್ ಶಟರ್ಸ್ ಯೂನಿಕ್ ಕೊಡೋಣ, ಕ್ಲೀನಾಗಿ ಏನೋ ಕಾಣಲಿ ಅಂದ್ಬಿಟ್ಟು ಡಿಫ್ರೆಂಟಾಗಿ ಇದಕ್ಕೆ ಹೋಗಿದ್ದೀವಿ. ಇದ್ರ ನಂತರ ಬಂದ್ಬಿಟ್ಟು ನಿಮಗೆ ಟಾಲ್ ಯೂನಿಟ್ ಒಂದು ಕೊಟ್ಟಿದ್ದೀವಿ ಕಿಚನಲ್ಲಿ. ಇಲ್ಲಿ ನಾವು ಏನಕ್ಕೆ ಫಿಟ್ಟಿಂಗ್ಸ್ ಕೊಟ್ಟಿಲ್ಲ ಅಂದರೆ, ಫಿಟ್ಟಿಂಗ್ಸ್ ಟು ಬಿ ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ ಲೈಫ್ ಇರಲ್ಲ ಅದರಲ್ಲಿ. ಒಂದು ಸಾಫ್ಟ್ ಕ್ಲೋಸಿಂಗ್ ಹಾಳಾಗ್ಬೋದು, ಇಲ್ವಾ ಲೋಡ್ ಕೆಪಾಸಿಟಿ ಇರಲ್ಲ. ಅದೇ ನಮ್ಮ ಪ್ಲೇವುಡ್ ಡೋರ್ಸ್ ಅಂದರೆ ಎಲ್ಲಾನು ಲೋಡ್ ತೊಗೊಳುತ್ತೆ, ಆರಾಮಾಗಿ ಕಂಫರ್ಟ್ ಆಗಿರುತ್ತೆ. ಪ್ಲಸ್ ಅದಕ್ಕೂ ಒಂದು ಸ್ವಲ್ಪ ಎಲಿಗೆಂಟ್ ಲುಕ್ಗೋಸ್ಕರ ಪ್ರೊಫೈಲ್ ಶಟರ್ಸ್ಗೆ ಹೋಗಿದ್ದೀವಿ. ಆಮೇಲೆ ಇದು ವಿಕರ್ ಬ್ಯಾಸ್ಕೆಟ್ ಅಂತ, ಹೌದು, ತರಕಾರಿ ಹಣ್ಣು ಅದೆಲ್ಲ ಇಟ್ಕೊಳ್ಳೋಕೆ ಅಂದ್ಬಿಟ್ಟು ಕೊಟ್ಟಿದ್ದೀವಿ. ಇದು ಎಲ್ ಕಾರ್ನರ್ ಬರುತ್ತೆ. ಈ ಜಾಗ ನಾವು ಸ್ಪೇಸ್ ಯೂಸ್ ಮಾಡೋಕ್ಕಾಗಲ್ಲ. ಯೂಶಲಿ ಏನು ಮಾಡ್ತಾರೆ, ಶೆಲ್ಫ್ ಆಗಿ ಬಿಟ್ಬಿಡ್ತಾರೆ. ನಾವೇನು ಮಾಡಿದ್ವಿ ಅಂದರೆ ಮ್ಯಾಜಿಕ್ ಕಾರ್ನರ್ ಅಂತ, ಏನು ಹೋಗುತ್ತೆ ಅದನ್ನ ಯೂಸ್ ಮಾಡ್ಕೋಬಹುದು. ಎಲ್ಲ ಶಟರ್ಸ್ ಸಾಫ್ಟ್ ಕ್ಲೋಸಿಂಗ್ ಇರುತ್ತೆ. ಮೇಲ್ಗಡೆ ಸ್ಟೋರೇಜ್ ಲಾಫ್ಟ್ಸ್, ಫುಲ್ ಓಪನ್ ಲಾಫ್ಟ್, ಫ್ರೇಮ್ ಅಂಡ್ ಶಟರ್ ಕಂಪ್ಲೀಟ್ಲಿ ಓಪನ್ ಇರುತ್ತೆ. ಏನ್ ಬೇಕೋ ಅದು ಇಟ್ಕೊಬಹುದು. ಇದು ಏನ್ ಥೀಮ್ ಅಂದ್ರೆ, ರೂಮ್ ಬಂದು ಚಿಕ್ಕದ್ರಲ್ಲಿ ನಾವು ಏನ್ ಮಾಡ್ಬೇಕು, ಓವರ್ ಪ್ಯಾನಲಿಂಗು ಅದು ಇದು ಮಾಡಿದ್ವಿ ಅಂದ್ರೆ ರೂಮ್ ಇನ್ನೂ ಚಿಕ್ಕದಾಗಿ ಕಾಣಿಸುತ್ತೆ. ಜಸ್ಟ್ ಲೈಟಿಂಗ್ಗೋಸ್ಕರ ಒಂದು ಕಾರ್ನರ್ ಶೇಪ್ ಇಟ್ಕೊಟ್ಬಿಟ್ಟು ಡಿಸೈನ್, ಅದ್ರ ಜೊತೆ ವಾಲ್ ಪೇಪರಿಂಗ್ ಹೋದ್ವಿ. ಆಮೇಲೆ ಇದ್ರಲ್ಲಿ 3 ಡೋರ್ ಸ್ಲೈಡಿಂಗ್ ಡೋರ್ ಬರುತ್ತೆ. ಎಲ್ಲ ನಿಮ್ಗೆ ಸಾಫ್ಟ್ ಕ್ಲೋಸಿಂಗೇ ಬರುತ್ತೆ. ನಿಮ್ಗೆ ಇಲ್ಲಿ ಸ್ಟೋರೇಜ್ ಏನೇನು ಬೇಕಿದೆ ಇದು ಬಂದು ಕಸ್ಟಮೈಸ್ ಪರ್ಟಿಕ್ಯುಲರ್ ಆಗಿ ಕೇಳಿದ್ರು, ಅದಕ್ಕೋಸ್ಕರ ನಾವು ಮಾಡ್ಕೊಟ್ಟಿದ್ದೀವಿ. ಇದಾದ್ಮೇಲೆ ಹೆಡ್ ಬೋರ್ಡ್ ಏನ್ ನಮ್ದು ಕಲರ್ ಥೀಮ್ ಬಂದಿರುತ್ತೆ, ಮ್ಯಾಕ್ಸಿಮಮ್ 100% ಮ್ಯಾಚ್ ಅಂತೂ ಸಿಗಲ್ಲ. ಇದು ಗೋಲ್ಡ್ ಪ್ಲೇಟೆಡ್ ಕೊಡ್ಸಿದೀವಿ, ಡಿಸೈನ್ ಸ್ವಲ್ಪ ಎಲಿಗೆಂಟ್ ಆಗಿ ಕಾಣಲಿ ಅಂತ. ಇದಾದ್ಮೇಲೆ ಇದು ಬೇ ವಿಂಡೋ ಕಾನ್ಸೆಪ್ಟ್. ಯಾವಾಗ ಮಳೆಗಿಳೆ ಬರ್ತಾ ಇದೆ ಅಂದಾಗ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಕಿಟಕಿ ತೆರ್ಕೊಂಡು ಆರಾಮಾಗಿ ವ್ಯೂ ನೋಡ್ಕೊಂಡು ಆರಾಮಾಗಿರ್ಬೋದು. ಅದಕ್ಕೋಸ್ಕರ ಈ ಕಾನ್ಸೆಪ್ಟ್. ಅವ್ರ ಪೇರೆಂಟ್ಸ್ ಇರ್ತಾರೆ, ಅದಕ್ಕೋಸ್ಕರ ಇಲ್ಲೊಂದು ಸ್ಟೋರೇಜ್ ಕೊಟ್ಟಿದ್ದೀವಿ. ಆಮೇಲೆ ಇದು ಹೈಡ್ರಾಲಿಕ್ ಕಾಟ್, ಹೈಡ್ರಾಲಿಕ್ ಅಪ್ಲಿಫ್ಟ್, ಇಲ್ಲೂ ಸ್ಟೋರೇಜ್ ಇರುತ್ತೆ. ನಿಮಗೆ ಈಸಿಯಾಗಿ ಯಾರು ಬೇಕಾದ್ರೂ ಆರಾಮಾಗಿ ಸ್ಟೋರ್ ಮಾಡ್ಕೊಬೋದು. ಸರ್ ಮೇಲ್ಗಡೆ 2 ರೂಮ್ ಬರುತ್ತೆ. ಅದರಲ್ಲಿ ಏನೇನು ನಾವು ಯೂನಿಕ್ನೆಸ್ ಮಾಡಿದ್ದೀವಿ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ರೂಮ್ ಬಂದ್ಬಿಟ್ಟು ಫುಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್, ಬೇಸ್ಡ್ ಆನ್ ನೇಚರ್ ಅಂದ್ಬಿಟ್ಟು. ಏನಕ್ಕೆ ಅಂದರೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಬಂದು ನೇಚರ್ ಬೇಸ್ಡ್ ವಾಲ್ ಪೇಪರು ಪ್ಲಾನಿಂಗ್ ಎಲ್ಲ ಹಂಗೆ ಇತ್ತು. ನಾವು ನೇಚರ್ ಬೇಸ್ಡ್ ವಾಲ್ ಪೇಪರ್ನ ಹೈಲೈಟ್ ಮಾಡೋದಕ್ಕೆ ಸಿಂಪಲ್ PVC ರಾಫ್ಟರ್ಸ್ ಹೈಲೈಟ್ ಆಗಲಿ ಅಂದ್ಬಿಟ್ಟು ಆರ್ಚ್ ಶೇಪಲ್ಲಿ ನಾವು ಕಸ್ಟಮೈಸ್ ಲ್ಯಾಮಿನೇಟ್ನ ಇದು ಮಾಡ್ಕೊಂಡ್ವಿ. ಇದರಲ್ಲಿ ಇನ್ನೂ ಒಂದು ಯೂನಿಕ್ನೆಸ್ ಏನು ಮಾಡಿದ್ದೀವಿ ಅಂದರೆ, ಲೈಟಿಂಗ್ ಏನಿದೆ 2 ಸೈಡ್ ಕಾಟ್ಗೆ, ಸೈಡ್ ಟೇಬಲ್ಗೆ, ಅದನ್ನ ನಾವು ಲೀಫ್ ತಗೊಂಡಿದ್ದೀವಿ. ಯಾಕೆಂದ್ರೆ ಇದೇನು ಕಾನ್ಸೆಪ್ಟ್ ಇದೆ ಅದಕ್ಕೆ ತಕ್ಕ ಹೊಂದ್ಕೊಳ್ಳಿ ಅಂದ್ಬಿಟ್ಟು. ಅದಾದ್ಮೇಲೆ ಈ ಕಾಟು ಅಷ್ಟೇ ನಿಮ್ಗೆ ಹೈಡ್ರಾಲಿಕ್ ಬರುತ್ತೆ. ಬೇಸ್ಡ್ ಆನ್ ದ ವಾರ್ಡ್ರೂಫ್ ಥೀಮ್, ನಮ್ಮ ವಾರ್ಡ್ರೂಫ್ ಏನ್ ಕಲರ್ ಬರುತ್ತೆ ಆ ಕಲರ್ಗೆ ನಾವು ಇದು ಕೊಟ್ಟಿದ್ದೀವಿ ಹೆಡ್ ಬೋರ್ಡ್. ಸೊ ಸೈಡ್ ಅಲ್ಲಿ ಯೂಶಲಿ ಒಂದು ಸ್ಮಾಲ್ ಯೂನಿಟ್ ಇರುತ್ತೆ. ಹೌದು, ಇವಾಗ ನಮ್ದು ಇದರಲ್ಲಿ ಈ ಸೈಡ್ ಟೇಬಲ್ ಏನ್ ಯೂನಿಕ್ನೆಸ್ ಅಂದ್ರೆ, ಕಾಟ್ ಏನ್ ಕರ್ವ್ ಶೇಪ್ ಇದೆ ಅದೇ ಕರ್ವ್ ಶೇಪ್ ನಾವು ಸೈಡ್ ಟೇಬಲ್ಗೂ ಕೊಟ್ಟಿದ್ದೀವಿ, ಒಂದೇ ಥೀಮ್. ಆಮೇಲೆ ಆ ಸ್ಟೆಪ್ಸ್ ನೀವು ನೋಡ್ಬೋದು, ಇಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಇದೊಂದು ಸಪ್ರೇಟ್ ಯೂನಿಕ್ ಸ್ಟೆಪ್, ಇದು ಸಪ್ರೇಟ್ ಒಳಗೊಂದು ಸ್ಟೆಪ್, ಇದು ಔಟರ್ ಬಿಗರ್ ಸ್ಟೆಪ್. ಕಾಟಲ್ಲೂ ಅದೇ ಥೀಮೆ. ಇದು ಬಿಗರ್ ಸ್ಟೆಪ್, ಸ್ಮಾಲರ್ ಸ್ಟೆಪ್, ತಿರ್ಗಾ ಒಂದು ಕರ್ವ್, ಅದಾದ್ಮೇಲೆ ಸ್ಕರ್ಟಿಂಗ್ ನಿಮ್ಗೆ ಕಾಣಲ್ಲ, ಯಾಕಂದ್ರೆ ಫ್ಲೋಟಿಂಗ್ ಕಾನ್ಸೆಪ್ಟ್ ಇರಲಿ ಅಂದ್ಬಿಟ್ಟು. ಯೂಶಲಾಗಿ ಇಲ್ಲಿ ಸ್ಕರ್ಟಿಂಗ್ ಇದೆ ಅಂತ ಯಾರಿಗೂ ಅನ್ಸಲ್ಲ. ಸರ್ ಅದಾದ್ಮೇಲೆ ಈ ವಾರ್ಡ್ರೂಫ್ ಕಾನ್ಸೆಪ್ಟ್ ಏನಂದ್ರೆ, ಫ್ಲೋರ್ ಟು ಸೀಲಿಂಗ್, ಫುಲ್ ಟಾಪ್ ಇದೆ. ಹೌದು, ಫ್ಲೋರ್ ಇಂದ ಸೀಲಿಂಗ್ ವರೆಗೂ ಒಂದೇ ಡೋರ್. ಇದರಲ್ಲಿ ಇನ್ನೊಂದು ಯೂನಿಕ್ನೆಸ್ ಏನಂದ್ರೆ, ಸೆನ್ಸರ್ಡ್ ಡೋರ್ ಓಪನ್ ಮಾಡಿದ್ರೆ ಆಟೋಮೆಟಿಕ್ ಲೈಟ್ ಆನ್ ಆಗುತ್ತೆ.
ಸೊ ಕಾಂಬಿನೇಷನ್ ನೀವು ಹೇಳಿದ್ರೆ ಇದಕ್ಕೆ ಇದು ಮ್ಯಾಚ್ ಆಗ್ತಾ ಹೌದು, ಈ ಕಾಂಬಿನೇಷನ್ ನಾವು ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಾವು ಟಿಂಟೆಡ್ ಗ್ಲಾಸ್ ಯೂಸ್ ಮಾಡ್ತೀವಿ. ಕರೆಕ್ಟ್. ಇವಾಗ ಅವ್ರ ಪರ್ಸನಲ್ ಬೇಸ್ ಏನೇನೋ ಇರುತ್ತೆ, ಅದೆಲ್ಲ ಆಚೆ ಕಾಣಬಾರ್ದು. ವಿತೌಟ್ ಲೈಟ್, ವಿತ್ ಲೈಟ್. ಕರೆಕ್ಟ್. ನಾವು ಇದೇ ಲೈಟ್ ಕಲರ್ ವುಡ್ಗೆ ಹೋದ್ವಿ ಅಂದರೆ ಗ್ಲಾಸಿಂದ ಆರಾಮಾಗಿ ಕಾಣುತ್ತೆ. ಇಲ್ಲಿ ಏನಿಟ್ರು ಹೈಲೈಟ್ ಆಗಿ ಕಾಣುತ್ತೆ. ಅದು ಒಂದೇ ರೀಸನ್ಗೆ ನಾವು ಇದಕ್ಕೆ ಹೋಗಿದ್ದೀವಿ. ಅದರಲ್ಲೂ ಇನ್ನೂ ಅವ್ರು ಹೈಡ್ ಮಾಡ್ಕೊಬೇಕಂದ್ಬಿಟ್ಟು ಡ್ರಾವರ್ಸ್ ಕೊಟ್ಟಿದ್ದೀವಿ. ಇದಾದ್ಮೇಲೆ ಇದು ಡೋರ್ ಬಂದು ಸಾಫ್ಟ್ ಕ್ಲೋಸಿಂಗ್ಗೆ, ಸಾಫ್ಟ್ ಕ್ಲೋಸಿಂಗಲ್ಲಿ ಹೋಗುತ್ತೆ. ಲೈಟ್ ಆಟೋಮೆಟಿಕ್ ಆಫ್ ಆಗುತ್ತೆ. ಅದಾದಮೇಲೆ ಇದು ನಾರ್ಮಲ್ ಶೆಲ್ಫ್ಸ್, ಬಟ್ಟೆ ಸ್ಟೋರೇಜ್ಗೆ. ಅದಕ್ಕೆ ಏನು ಬೇಕೋ ಅದಕ್ಕೂ ಲೈಟಿಂಗ್ಸ್ ಮಾಡಿದ್ದೀವಿ. ಸಪೋಸ್ ಸೆನ್ಸರ್ ಹಾಳಾಗ್ಬಿಟ್ಟು ಲೈಟ್ ಆನ್ ಆಗೋಯ್ತು, ನಿಮ್ಮ ಎಲೆಕ್ಟ್ರಿಷಿಯನ್ ಬರೋವರೆಗೂ ನಾವು ವೆಯ್ಟ್ ಮಾಡ್ಬೇಕೇನ್ರಿ, ಲೈಟ್ ಆನಲ್ಲೇ ಇದೆ ಅಲ್ಲನ್ರಿ ಅಂತ ನೀವು ಕೇಳಿ. ಅದಕ್ಕೆ ನಾವೇನು ಪ್ರಿಫರ್ ಮಾಡಿದ್ದೀವಿ ಅಂದರೆ ಬ್ಯಾಕ್ ಸೈಡು ಒಂದು ಸ್ವಿಚ್ ಕೊಟ್ಟಿದ್ದೀವಿ. ಓಕೆನಾ, ಫುಲ್ ಪವರ್ ಸಪ್ಲೈನೇ ಹೋಗ್ಬಿಡುತ್ತೆ. ನಮ್ಮ ಎಲೆಕ್ಟ್ರಿಷಿಯನ್ ಇವತ್ತು ಬಂದರು, ನಾಳೆ ಬಂದರು, ನಾಳೆಗೆ ಬಂದರು, ಅವ್ರು ಬಂದು ಸೆನ್ಸರ್ ಹಾಕೋರ್ಗು ನೀವು ಆರಾಮಾಗಿ ಲೈಟ್ಸ್ ಆಫ್ ಮಾಡಿ ಬಿಟ್ಬಿಡ್ಬೋದು. ಸರ್, ಇಲ್ಲೊಂದು ಡ್ರೆಸ್ಸಿಂಗ್ ಕೊಟ್ಟಿದ್ದೀವಿ. ಒಂದು ಪರ್ಪಸ್ ಬಂದು ಕಾಟ್ನ ಮಿರರ್ ಇಂದ ಅವಾಯ್ಡ್ ಮಾಡೋಕ್ಕೆ, ಅದಕ್ಕೋಸ್ಕರ ಇಲ್ಲಿ ಡ್ರೆಸ್ಸಿಂಗ್ ಪ್ರೊವೈಡ್ ಮಾಡಿದ್ದೀವಿ. ಅದು ಬಿಟ್ಟು ಡೈಲಿ ಯೂಸೇಜ್ಗೆ ಶೆಲ್ಫ್ಸ್ ಕೊಟ್ಟಿದ್ದೀವಿ, ಪೌಡರ್ ಅದೇನೇನಿದೆ ಅವ್ರು ಇಟ್ಕೊಳ್ಳೋಕ್ಕೆ. ಇದು ಬಂದು ಫಿಂಗರ್ ಟಚ್ ಲೈಟ್, ಮಿರರ್ ಲೈಟ್. ಇದ್ರಲ್ಲಿ ಟ್ರೈ ಕಲರ್ ಬರುತ್ತೆ, ಅವ್ರು ಇದನ್ನು ಯೂಸ್ ಮಾಡ್ಕೊಬೋದು. ಕಂಫರ್ಟಬಲ್ ಆಗಿರಲಿ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದೀವಿ. ಸೊ ಈ ರೂಮ್ಗೆ ಒಂದು ಬಾಲ್ಕನಿ ಸಹ ವ್ಯೂ ಆಪ್ಷನ್ ಇರೋದ್ರಿಂದ ನಿಮಗೆ ವ್ಯೂ ಈ ಥರ ಕಾಣಿಸುತ್ತೆ, ನೋಡ್ಬೋದು. ತುಂಬಾ ಸ್ಪೇಸ್ ಇಲ್ಲೂ ಇವರು ಬಿಟ್ಕೊಂಡಿರೋಂಥ ನಾವು ನೋಡ್ತಾ ಇರ್ಬೋದು. ಟಫನ್ ಗ್ಲಾಸ್ ಇದೆ, ವ್ಯೂಗೆ ಈ ಥರ ಆಪ್ಷನ್ಸ್ ಇಟ್ಕೊಂಡಿದ್ದಾರೆ ಇಲ್ಲಿ. ಅದು ಬಿಟ್ಟು ಫ್ರಂಟ್ ಎಲಿವೇಶನ್ಗೆ ಅವ್ರು ಇಲ್ಲಿ ಈ ಥರ ಗ್ರಿಲ್ ಹಾಕಿ, ಸೊ ಲೈಟಿಂಗ್ಸು ಅದು ಇದೆಲ್ಲ ಸೆಟಪ್ಪು ಇಲ್ಲಿ. ತಮ್ಮನ ರೂಮ್ಗೆ ಡಿಫ್ರೆಂಟ್ ಕಾನ್ಸೆಪ್ಟ್, ಅಣ್ಣನ ರೂಮ್ಗೆ ಡಿಫ್ರೆಂಟ್ ಕಾನ್ಸೆಪ್ಟ್. ಇದು ಬಂದ್ಬಿಟ್ಟು ಫುಲ್ಲಿ ಪ್ಲೇವುಡ್, ಸಿಂಪಲ್, ಎಲಿಗೆಂಟ್, ಕ್ಲಾಸಿಕ್, ಏನು ಬೇಕಾನ ಕೊಡ್ಬೋದು ನಿಮಗೆ. ಇದರಲ್ಲಿ ಟ್ರೈ ಕಲರ್ ಯೂಸ್ ಮಾಡಿದ್ದೀವಿ. ಇದು ಕಾನ್ಸೆಪ್ಟ್ ಏನಂದರೆ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಅದಾದಮೇಲೆ ನಾನು ಹೇಳಿದ್ನಲ್ಲ, ರೂಮ್ ದೊಡ್ಡದಿರೋ ಕಾರಣದಿಂದ ಬ್ಯಾಕ್ ಪ್ಯಾನಲಿಂಗ್ ಕನ್ಸಿಡರ್ ಮಾಡಿದ್ದೀವಿ. ಬ್ಯಾಕ್ ಪ್ಯಾನಲಿಂಗಲ್ಲಿ ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ, ಟ್ರೈ ಕಲರ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದೀವಿ. ಅದಕ್ಕೂ ನೈಟ್ ಲೈಟ್ಗೋಸ್ಕರ ನೈಟ್ ಫುಲ್ ಲೈಟ್ ಹಾಕೊಳ್ಳೋದು ಏನಕ್ಕೆ ಅಂದ್ಬಿಟ್ಟು ಅದರಲ್ಲಿ ಒಂದು ಲೈಟಿಂಗ್ ಕೊಟ್ಟಿದ್ದೀವಿ. ಅದಾದಮೇಲೆ ನಮ್ದು ಇದು ಏನು ಹಾಫ್ ರೌಂಡ್ ಕಾನ್ಸೆಪ್ಟ್ ಇದೆ, ಅದರಲ್ಲೇ ನಾವು ಕಸ್ಟಮೈಸ್ ವಾಲ್ ಪೇಪರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಇದರಲ್ಲಿ ಏನಂದ್ರೆ ಟಚ್ ಅಂಡ್ ಫೀಲ್ ಮಾಡ್ಬೋದು. ಇದು ಬಂದು 3 ಡಿಫ್ರೆಂಟ್ ಲ್ಯಾಮಿನೇಟ್ಸ್. ನೋಡೋಕೆ ನೀವು ಒಂದೇ ಸ್ಟಿಕ್ ಮಾಡಿದೀವಿ ಅನ್ಸ್ಬೋದು. ನೀವು ಇದು ಎಲ್ಲೇ ಫಿಂಗರ್ ಇಟ್ ನೋಡಿ, ಮೇಲೆ ಕೆಳಗೆ ಅಪ್ ಡೌನ್ ಜಾಯಿಂಟ್ಸೇ ಇರಲ್ಲ. ಅಂದ್ರೆ ನೋಡೋದಕ್ಕೆ ದೂರದಿಂದ ಒಂದೇ ತರ ಅನ್ಸುತ್ತೆ, ಬಟ್ ಹೇಳ್ತಾರೆ ಆರ್ಟ್ ವರ್ಕ್ ಆಗಿರೋದ್ರಿಂದ 3 ಶೀಟ್ ನಾವು ಜಾಯಿನ್ ಮಾಡಿದೀವಿ. ಹೌದು, ನಿಮ್ಗೆ ಎಲ್ಲೂ ಅಪ್ ಡೌನ್ ಟಚ್ ಇದೆ ಅನ್ಸಲ್ಲ. 3 ಶೀಟ್ ನಾವು ಹಾಕಿದೀವಿ ಅಂತ. ಹೌದು, ಆ ಲೆವೆಲ್ಗೆ ಅದು ಆಕ್ಚುಲಿ ಲ್ಯಾಮಿನೇಟ್ ನ ಅವರು ವರ್ಕ್ ಮಾಡಿರೋಂಥದ್ದು. ಇದೆಲ್ಲ ಫುಲ್ಲಿ ಹ್ಯಾಂಡ್ ಮೇಡ್ ಸರ್. ಫ್ಯಾಕ್ಟ್ರಿ ಮೇಡ್ ಅಂತಾರಲ್ಲ ಜನ, ನಮ್ದು ಫುಲ್ಲಿ ಹ್ಯಾಂಡ್ ಮೇಡ್. ಅದೇ ಈ 3 ನೋಡಿ, ಈ ಟೆಕ್ಸ್ಚರ್ ಬೇರೆ, ಇದು ಬೇರೆ, ಇದು ಸಾಫ್ಟ್ ಬೇರೆ, ಒಂಥರ ಕಾಂಬಿನೇಷನ್ ಚೆನ್ನಾಗಿದೆ. ಥ್ರೂ ಔಟ್ ದ ರೂಮ್ ನೀವು ತಗೊಂಡ್ಬಂದಿರೋದು ಅಷ್ಟೇ ಹೇಳಿದ್ರಲ್ಲ, ವಾಲ್ ಪೇಪರ್ ಇಂದ ಹಿಡಿದು ವಾರ್ಡ್ರೋಬ್ ಡೋರ್ಸ್ ತಂದು, ನಮ್ದು ಹೆಡ್ ಬೋರ್ಡ್ ಕುಷನ್ ಕಲರ್ ಕೂಡ ಇದಕ್ಕೆ ಮ್ಯಾಚಿಂಗ್ ಹೋಗ್ತೀವಿ. ಕಾಂಬಿನೇಷನ್ ಅಲ್ಲಿ ತಂದಿದ್ದಾರೆ. ಇದಕ್ಕೆ ರಾ ವುಡ್ ಕಲರ್ ನ ತಗೊಂಡ್ಬಂದಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ. ಸೊ ಅಂದ್ರೆ ವಾರ್ಡ್ರೋಬ್ಸ್ ಅಲ್ಲಿ ಯೂಶಲಿ ನಿಮ್ ಸ್ಟ್ಯಾಂಡರ್ಡ್ಸ್ ಇರುತ್ತಾ, ಇಲ್ಲ ಅಥವಾ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ಸ್? ಸರ್, ಹೆಂಗಾರು ಸರಿ, ನಮ್ಮ ಸ್ಟ್ಯಾಂಡರ್ಡ್ ಮೇಲೆ ಹೋಗೋಣ ಅಂದ್ರೂ ಸರಿ. ಆದರೆ ನಮ್ಮ ಸ್ಟ್ಯಾಂಡರ್ಡ್ ಮೇಲೆ ಹೋಗೋಕ್ಕಾಗಲ್ಲ ಸರ್. ಇವಾಗ ಹೇಳ್ತಾರೆ 3 BHK 3.5 lakhs ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಏನಿರುತ್ತೆ, ವಾರ್ಡ್ರೋಬು ಅವ್ರದ್ದೇ ಒಂದು ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ, ಅಷ್ಟು ಮಾತ್ರ ಕೊಡ್ತಾರೆ. ಅದ್ರಲ್ಲಿ ನಾವು ಮನೆ ಕೊಟ್ಟರೆ ಯಾರಿಗೂ ಸ್ಯಾಟಿಸ್ಫೈ ಆಗಲ್ಲ. ಕ್ಲೈಂಟ್ ಅದನ್ನ ನಂಬ್ಕೊಂಡು ಹೋಗ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ನಿಮ್ದು ವಾರ್ಡ್ರೋಬ್ ಸೈಜ್ ಎಷ್ಟಿದೆ ಅದಕ್ಕೆ ಕೊಟೇಶನ್ ತಗೊಳ್ಳಿ, ಅದ್ರಲ್ಲಿ ನೆಗೋಷಿಯೇಟ್ ಮಾಡಿಕೊಂಡು ಅದಾದ್ಮೇಲೆ ಪ್ಲಾನ್ ಮಾಡ್ಕೊಳ್ಳಿ. 3 BHK 3.5 lakhs ಅಲ್ಲಿ ಹೆಂಗಾಗುತ್ತೆ. ಇದು ಬಂದಿಟ್ಟು ನಮಗೆ 10 feet ವಾರ್ಡ್ರೋಬ್ ಸರ್. ಇದು 10/7 ಅಂದರೆ 70 square feet, 1000 rupees ಅಂದ್ರೆ ನಿಮ್ಗೆ 70,000 ಹೋಯ್ತು. ಬರೀ ಒಂದು ವಾರ್ಡ್ರೋಬ್ ಕೊಂಡೋಯ್ತು. ಈ 3 ರೂಮ್ ನೀವೇ ಕನ್ಸಿಡರ್ ಮಾಡ್ಕೊಳ್ಳಿ. 3.5 lakhs ಅಲ್ಲಿ 3 BHK ಹೆಂಗಾಗುತ್ತೆ. ನಮ್ದು ಪ್ರತಿ ಒಂದು ನೆಕ್ಸ್ಟ್ ನಮ್ದು ಇನ್ನೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ, ಅದು ಕಂಪ್ಲೀಟ್ ಆದಾಗ ಹೇಳ್ತೀನಿ ನಿಮಗೆ. ಇಲ್ಲಿ ನೋಡಿರೋದು ಯಾವುದೋ ಅಲ್ಲಿ ನೀವು ನೋಡಲ್ಲ. ನಾವು ಏನು ಮೆಟೀರಿಯಲ್ ಹಾಕ್ತಾ ಇದೀವಿ ಅದಕ್ಕೆ ಪ್ರೈಸಿಂಗ್ ಹಾಕ್ತೀವಿ. ಇವಾಗ 1250 ಸೆಂಚುರಿ ಅಂತ ಬರೀ ಕೊಟೇಶನ್ ಅಲ್ಲಿ ತೋರಿಸ್ಬಿಟ್ಟು ಯಾವುದೋ ಹಾಕೋದಲ್ಲ. ನಮ್ದು ಸೆಂಚುರಿ ಹೇಳಿದ್ರೆ ಸೆಂಚುರಿ ಬರುತ್ತೆ, ಸೆಂಚುರಿಗೆ ಏನು ರೇಟೋ ಆ ರೇಟ್ ಹಾಕ್ತೀವಿ. ನಮ್ದು ಬಂದು ಗರ್ಜನ್ ನೀಮ್ ಅಂದ್ಬಿಟ್ಟು 100% ನೀಮ್ ವುಡ್ ಹಾಕಿದೀವಿ. 10 years ವಾರಂಟಿ ಇರುತ್ತೆ ಪ್ಲೇವುಡ್ ಮೇಲೆ. ಅದರಿಂದ ನಾವು ಓಪನ್ ಆಗಿ ಕ್ಲೈಂಟ್ಸ್ ಕೇಳೋದು ಇಷ್ಟೇ, ಸೆಂಚುರಿ ಗ್ರೀನ್ ಅನ್ನೋದು ನಾವು ಯಾವುದೇ ಕಾರಣಕ್ಕೂ ಬ್ರ್ಯಾಂಡ್ನ ನಾವು ಚಿಕ್ಕದಾಗಿ ಹೇಳ್ತಾ ಇಲ್ಲ. ಅವ್ರದ್ದು ಏನಕ್ಕೆ ಪ್ರೈಸಿಂಗ್ ಇರುತ್ತೆ ಅಂದರೆ, ಅವ್ರು ಆ್ಯಡ್ಸ್ಗೆ ಇನ್ವೆಸ್ಟ್ ಮಾಡ್ತಾರೆ. ನಮ್ದು ಲೋಕಲ್ ಪ್ಲೇವುಡ್ಸ್ಗೆ ಯಾಕೆ ಪ್ರೈಸಿಂಗ್ ಕಮ್ಮಿಗೆ ಸಿಕ್ಬಿಡುತ್ತೆ ಅಂದರೆ, ಅವ್ರಿಗೆ ಆ್ಯಡ್ಸ್ಗೆ ಇನ್ವೆಸ್ಟ್ ಮಾಡಲ್ಲ. ಇದು ಒಂದೇ ಡಿಫ್ರೆನ್ಸ್ಗೆ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ. ಇದು ಬಂದು ನಾವು ಏನು ಪರ್ಪಸ್ಗೆ ಟಾಲ್ ಯೂನಿಟ್ ಸ್ಟಡಿ ಯೂನಿಟ್ ಅಲ್ಲಿ ಕನ್ಸಿಡರ್ ಮಾಡಿದ್ವಿ ಅಂದರೆ, ನಮಗೆ ಈ ರೂಮಲ್ಲಿ ಸ್ಟಡಿ ಯೂನಿಟ್ ಕೊಡೋಕೆ ಜಾಗ ಇರೋದು ಇದು ಒಂದೇ ಜಾಗ. ಒಂದು ಎರಡನೇ ಪಾಯಿಂಟ್ ಬಂದ್ಬಿಟ್ಟು, ವಿಂಡೋ ಬಂದಿರೋದ್ರಿಂದ ನಾವು ಓವರ್ ಹೆಡ್ ಯೂನಿಟ್ ಕೊಡೋಕ್ಕಾಗಲ್ಲ, ವಿಂಡೋ ಮುಚ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಟಾಲ್ ಯೂನಿಟ್ ಹೋದ್ವಿ. ಎಲ್ಲೋ ಕಾಟ್ ಮೇಲೆ ಕೂತ್ಕೊಂಡು ಮಾಡಿದ್ರೆ ಬ್ಯಾಕ್ ಪೈನು ಅದು ಇದು ಬರುತ್ತೆ. ಆರಾಮಾಗಿ ಸ್ಟಡಿ ಯೂನಿಟ್, ಇದು ಫುಲ್ಲು ಬುಕ್ ಸ್ಟೋರ್ ಮಾಡ್ಕೊಳ್ಳೋಕೆ ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಸೇಮ್ ನಮ್ದು ಟಾಲ್ ಯೂನಿಟ್ ಬಂತು ಅಂದರೆ ನಮ್ಮ ಕಡೆಯಿಂದ ಅವತ್ತು ಪ್ರೊಫೈಲ್ ಡೋರ್
ನಾವು ಕ್ಲೈಂಟ್ ಕೇಳಿಲ್ಲ ಅಂದ್ರೆ ನಾವು ಡೈರೆಕ್ಟ್ ನಾವು ಕನ್ಸಿಡರ್ ಮಾಡೋದೇ ಪ್ರೊಫೈಲ್ ಡೋರು. ಅದಾದ್ಮೇಲೆ ನಾರ್ಮಲ್ 3 ಡ್ರಾವರ್ಸ್, ಲ್ಯಾಪ್ಟಾಪ್, ಬುಕ್ಸ್ ಇಲ್ಲ ಡೈಲಿ ಯೂಸೇಜ್ಗೆ ಏನೇನಿದೆ ಅದು ಇಟ್ಕೊಳ್ಳೋಕೆ 3 ಡ್ರಾವರ್ ಸ್ಟೋರೇಜ್. ಇದು ವಾಕ್ ಇನ್ ವಾರ್ಡ್ರೋಬ್ ಅಂತ. ಆದರೆ ನಾವು ಇಲ್ಲಿ ಏನಕ್ಕೆ ವಾಕ್ ಇನ್ ವಾರ್ಡ್ರೋಬ್ ಓಪನ್ ಕೊಟ್ಟಿಲ್ಲ ಅಂದ್ರೆ ಬೇಸ್ಡ್ ಆನ್ ಕ್ಲೈಂಟ್ ರಿಕ್ವೈರ್ಮೆಂಟ್ಸ್, ಅವ್ರಿಗೆ ಏನಿದೆ ಅದ್ರ ಮೇಲೆ ಹೋಗ್ಬೇಕು ನಾವು. ಅದಕ್ಕೋಸ್ಕರ ಅದೇನು ಸೇಮ್ ಥೀಮ್ನೇ ಅದೇ ಡೋರ್ ಕಂಟಿನ್ಯೂ ಆಗಿದೆ. ಅದಾದ್ಮೇಲೆ ನೀವು ಇಲ್ಲಿ ಬಂದ್ರೆ ಅಂದ್ರೆ ಫುಲ್ ಡ್ರೆಸ್ಸಿಂಗ್ ಕೊಟ್ಟಿದ್ದೀವಿ. ಸೇಮ್ ಟ್ರೈ ಕಲರ್ ಮಿರರ್ ಇಲ್ಲೂ ಯೂಸ್ ಮಾಡಿದ್ದೀವಿ. ಅನ್ಇವನ್ ಶೇಪ್. ಒಂದು ಡಿಸೈನ್ ಕೊಟ್ಬಿಟ್ಟು ಇಲ್ಲಿ ಬಂದ್ಮೇಲೆ ಸೈಟಲ್ಲಿ ನಮ್ಗೆ ಆಗಿಲ್ಲ ಸರ್, ಇದಾಗ್ತಾ ಇಲ್ಲ ಅದಾಗ್ತಾ ಇಲ್ಲ ಅಂತ ರೀಸನ್ಸ್ ಇರಲ್ಲ. ಏನಿದೆಯೋ ಅದು ಎಕ್ಸಿಕ್ಯೂಟ್ ಮಾಡ್ಕೊಡ್ತೀವಿ ಸರ್. ಇವಾಗ ಮಾರ್ಕೆಟಲ್ಲಿ ತುಂಬಾನೇ ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ಬಂದಾಗಿಂದ ವಿಡಿಯೋಸ್ ತುಂಬಾ ಎಲ್ರಿಗೂ ಸಿಗುತ್ತೆ, ಅದೇ ತರ ವೆಂಡರ್ಸ್ಗಳು ಸಿಗ್ತಾರೆ. ಬಟ್ ಅದ್ರ ಮಧ್ಯೆ JK ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ಸ್ ನೇ ಚೂಸ್ ಮಾಡಬೇಕು ಅಂದ್ರೆ ಆ ಒಂದು ಕಸ್ಟಮರ್ಸ್ಗೆ ಏನು ನಿಮ್ಮಿಂದ ಒಂದು ಪ್ಲಸ್ ಪಾಯಿಂಟ್ ಸರ್? ಸರ್ ನಾನು ಹೇಳ್ಬೇಕಂದ್ರೆ ಒಂದೇ ಮಾತಲ್ಲಿ ಯೂನಿಕ್ನೆಸ್ ಅಂಡ್ ಮಾರ್ಕ್ ಆಫ್ JK ಕನ್ಸ್ಟ್ರಕ್ಷನ್. ಸೊ ಅಂದ್ರೆ ಈಗ ಮಾರ್ಕೆಟಲ್ಲಿ ಸುಮಾರು ವೆಂಡರ್ಸ್ಗಳು ಇದ್ದಾರೆ, ಹೇಳ್ತಿರ್ತಾರೆ ಪ್ರೈಸಿಂಗ್ ಒಂದು 3 lakhs ಅಲ್ಲಿ ಆಗುತ್ತೆ, 5 lakhs ಅಲ್ಲಿ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ ಕಾಮನ್ ಆಗಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಹೆಂಗೆ ಸರ್? ಅಂದ್ರೆ ಕಸ್ಟಮರ್ಸ್ಗೆ ಅಷ್ಟು ಆ ಒಂದು ಪ್ರೈಸ್ಗೆಲ್ಲ ಸಿಗುತ್ತಾ ಸರ್? ನಾವು ಓಪನ್ ಆಗಿ ಹೇಳ್ಬೇಕಂದ್ರೆ ಸಿಗಲ್ಲ ಸರ್. ನನ್ನ ಪ್ರಾಫಿಟೇ ಎತ್ಕೊಳ್ಳಲ್ಲ, ನಮ್ಮ ಮನೆಗೆ ಏನು ಕಾಸು ತಗೊಂಡು ಹೋಗಲ್ಲ. ನಾನೇ 1 ಲಕ್ಷ ಕೈಯಿಂದ ಹಾಕ್ಬಿಟ್ಟು ಮಾಡ್ತೀನಿ ಅಂದ್ರೆ ಮಾತ್ರ ಆ ಥರ ಮಾಡ್ಬೋದು ಸರ್. ಇಲ್ಲ ಅಂದ್ರೆ ಕಸ್ಟಮರ್ಸ್ನ ಕರೆಸ್ತಾರೆ. ಇವಾಗ ಇಲ್ಲಿ ಬಂದಿರೋ ಪ್ರತಿ ಒಂದು ಪೀಸ್ಗೂ ಎಕ್ಸ್ಟ್ರಾ ಅಮೌಂಟ್ ಅಂತ ಹೇಳ್ತಾರೆ. CNC ವರ್ಕ್ ಆಯ್ತು, ಕಟಿಂಗ್ ಮಾಡ್ಸಕ್ಕೆ ಎಕ್ಸ್ಟ್ರಾ ಲೇಬರ್ ಆಯ್ತು, ಬೇಸ್ಡ್ ಆನ್ ಡಿಸೈನ್ ನಾವು ಅಮೌಂಟ್ ಜಾಸ್ತಿ ಮಾಡ್ತೀವಿ. ಇವಾಗ ಡಿಸೈನ್ ಫೇಸ್ ಅವ್ರಿಗೂ ಒಂದು ಎಸ್ಟಿಮೇಟ್ ಇರುತ್ತೆ, ಡಿಸೈನ್ ಆದ್ಮೇಲೆ ಎಸ್ಟಿಮೇಟ್ ಡಿಫ್ರೆಂಟ್ ಆಗುತ್ತೆ. ಕ್ಲೈಂಟ್ ಇವಾಗ ಸ್ಟಾರ್ಟಿಂಗ್ ನಿಮ್ಮಲ್ಲಿ ಕನೆಕ್ಟ್ ಆಗ್ತಾರೆ ಅಂತ ಎಂಡಿಂಗ್ ತನಕ ಅಂದ್ರೆ ನಿಮ್ದು ವರ್ಕ್ ಫ್ಲೋ ಹೆಂಗಿರುತ್ತೆ? ಅಂದ್ರೆ ಅವ್ರಿಗೆ ಟು ದ ಟ್ರಾನ್ಸ್ಪರೆನ್ಸಿ ಹೆಂಗಿರುತ್ತೆ ಸರ್? ನಮ್ದು ವರ್ಕ್ ಫ್ಲೋ ಸ್ಟಾರ್ಟ್ ಆಗೋದು ಹೆಂಗೆ ಅಂದ್ರೆ, ಇವಾಗ ಸಪೋಸ್ ನೀವೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದ್ರೆ ನಮ್ದು ಫಸ್ಟ್ ವಿಸಿಟ್ ಬಂದು ಸರ್ ಸೈಟ್ ವಿಸಿಟ್ ಮಾಡ್ತೀವಿ ಅಂದ್ಬಿಟ್ಟು ಸೈಟ್ ವಿಸಿಟ್ ತಗೊಂಡು ಅದೇನಿದೆಯೋ ಮೆಜರ್ಮೆಂಟ್ಸ್ ಎಲ್ಲ ತೊಗೊಂಡು ಹೋಗ್ತೀವಿ. ಮೆಜರ್ಮೆಂಟ್ಸ್ ತೊಗೊಂಡು ನಮ್ಮಿಂದ ಏನು ಬರುತ್ತೆ ಬೇಸಿಕ್ BOQ ಅನ್ನೋದು ಪ್ರೊವೈಡ್ ಮಾಡ್ತೀವಿ. ಸರ್ ಇದು ಕ್ಲೈಂಟ್ ರೆಂಟಲ್ ಪರ್ಪಸ್ಗೆ ಅಂತ ಕೊಟ್ಟಿದ್ದಾರೆ. 1 BHK ಹೌಸು. ಇದರಲ್ಲಿ ತೀರಾ ಸಿಂಪಲ್ ಆಗಿ ಏನು ಬೇಡ ಅಂದ್ಬಿಟ್ಟು ಒಂದು ಒಳ್ಳೆ ಲೆಡ್ಜು, ಒಂದು ಬೇಸ್ ಯೂನಿಟು, ಅದಕ್ಕೆ ಸೂಟ್ ಆಗೋ ಥರ ರಾಯಲ್ ಆಗಿ ಒಂದು ವಾಲ್ಪೇಪರ್, ನೀಟಾಗೂ ಇರಬೇಕು ಬೇಸಿಕ್ ಆಗು ಇರಬಾರ್ದು ಅಂತ ಇದು ಮಾಡಿದ್ದೀವಿ. ಅದಾದ್ಮೇಲೆ ಇಲ್ಲೂ L ಶೇಪ್ ಕಿಚನ್ ಬರುತ್ತೆ, 2 ಓವರ್ ಹೆಡ್ ಬಾಕ್ಸು, ಆಮೇಲೆ ಫುಲ್ಲು ಸ್ಟೋರೇಜ್ಗೆ ಲಾಫ್ಟ್ಸ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಬ್ಯಾಸ್ಕೆಟ್ಸ್ ಕೊಟ್ಟಿದ್ದೀವಿ. ಸೇಮ್ ಕಟ್ಲರಿ, ಕಪ್ ಆ್ಯಂಡ್ ಸಾಸರು, ತಾಲಿ. ಸೊ ಬೇಸಿಕ್ ವೆರಿ ಬೇಸಿಕ್ ಇರಬಾರ್ದು ಅಂತೇಳಿ ಮೇನ್ ನೀವೇನು ತೊಗೊಂಬಂದಿದ್ರೆ ಅದರಲ್ಲಿ ರೆಂಟಲ್ ಪರ್ಪಸ್ಗೆ ಎಷ್ಟು ಬೇಕೋ ಅಷ್ಟು ಬೇಸಿಕಾಗಿ ಕೊಟ್ಟಿದ್ದೀವಿ ಸರ್. ಇದು ಬಂದ್ಬಿಟ್ಟು ಪೂಜಾ ರೂಮ್. ಓಕೆ. ಸೊ ಇದು ರೂಮಲ್ಲೂ ಸಹ ಒಂದು ವಾರ್ಡ್ರೋಬ್ ಮಾಡಿ, ಒಂದು ವಾರ್ಡ್ರೋಬ್ ಸರ್, ಸ್ಲೈಡಿಂಗ್ ವಾರ್ಡ್ರೋಬ್. ಓಕೆ. ಇದು ಒನ್ ಆಫ್ ಅವರ್ ಪ್ರಾಜೆಕ್ಟ್. ಇವಾಗ ಇಲ್ಲೇ ಆಗ್ರಾದಲ್ಲಿ ಇನ್ನೊಂದು ಸ್ಟಾರ್ಟ್ ಆಗಿದೆ. ಬೇಕಂದ್ರೆ ನಮ್ದು ಎಕ್ಸಿಕ್ಯೂಷನ್ ಹೆಂಗಾಗುತ್ತೆ ಬಂದು ನೋಡ್ತೀವಿ ಅಂದ್ರೂ ಕೂಡ ನೋಡ್ಬೋದು. ನಾವು ಮೆಟೀರಿಯಲ್ಸ್ ಏನು ಹಾಕಿದೀವಿ ಸೈಟಲ್ಲಿ ಅಲ್ಲೇ ನೋಡ್ಬೋದು, ಹೆಂಗೆ ಎಕ್ಸಿಕ್ಯೂಷನ್ ನಡೀತಾ ಇದೆ ಎಲ್ಲ ಪ್ರತಿಯೊಂದು ನೋಡ್ಬೋದು. ಇಲ್ಲ ನಮ್ಮ ಫ್ಯಾಕ್ಟ್ರೀಸ್ ವಿಸಿಟ್ ಮಾಡ್ತೀವಿ ಅಂದರೆ ಅದಕ್ಕೂ ರೆಡಿ, ಫ್ಯಾಕ್ಟ್ರೀಸು ತೋರಿಸ್ತೀವಿ. ಪ್ರಾಜೆಕ್ಟ್ ಇಷ್ಟ ಆಗಿ ನಿಮ್ಮ ಮನೆಗೂ ಮಾಡಿಸ್ಬೇಕು ನಮ್ಮ ಮೇಲೆ ಇಂಟ್ರೆಸ್ಟೆಡ್ ಆಗಿದ್ರೆ ನಮ್ಮ ನಂಬರ್ ಬಂದು 6361397623. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಗೆ ಏನೇನು ಬೇಕೋ ಎಲ್ಲ ಮಾಹಿತಿಗಳು ಕೇಳ್ಬೋದು. ಥ್ಯಾಂಕ್ ಯು. ನಿಮ್ಮ ಒಂದು ಕಂಪ್ಲೀಟ್ಲಿ ಒಂದು ಡೀಟೇಲ್ಸ್ಗೆ ಮತ್ತೆ ಸಿಗೋಣ. ಓಕೆ.